ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಮುದ್ದೇಬಿಹಾಳದಲ್ಲಿ ಪ್ರತಿಭಟನೆ ಘೋಷಣೆ. ಮುದ್ದೇಬಿಹಾಳ ನಗರದಲ್ಲಿ ವಿಜಯಪುರ ನಗರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳರನ್ನ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಎಂಬ ಆಗ್ರಹ ದಿನದಿಂದ ದಿನಕ್ಕೆ ತೀವ್ರಗೊಳ್ಳುತ್ತಿದ್ದು, ಇದರ ಹಿನ್ನೆಲೆಯಲ್ಲಿ ಮುದ್ದೇಬಿಹಾಳ ಪಟ್ಟಣದಲ್ಲಿ ಸೆಪ್ಟೆಂಬರ್ 22, 2025 ಸೋಮವಾರ ದಿವಸ ಭಾರೀ ಪ್ರತಿಭಟನೆ ನಡೆಯಲಿದೆ. ದಸಂಸ ಸಂಘಟನೆ ನೇತೃತ್ವದಲ್ಲಿ ನಡೆಯಲಿರುವ ಈ ಪ್ರತಿಭಟನೆಯಲ್ಲಿ ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು ಹಾಗೂ ದಲಿತ ಸಮುದಾಯದ ಹೋರಾಟಗಾರರು ಪಾಲ್ಗೊಳ್ಳಲಿದ್ದಾರೆ. ಸಂಘಟನೆಯ ಮುಖಂಡರು ನೀಡಿದ ಪ್ರಕಟಣೆಯ ಪ್ರಕಾರ ಯತ್ನಾಳರು ದಸರಾ ಮಹೋತ್ಸವದ ಉದ್ಘಾಟನೆಗೆ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಸ್ತಾಕ್ರನ್ನ ಆಹ್ವಾನಿಸಲು ನಿರಾಕರಿಸಿದ ಹಿನ್ನೆಲೆಯಲ್ಲಿ ಅವರು ಮಾಡಿದ ಹೇಳಿಕೆಗಳು ಸಂವಿಧಾನದ ಮೂಲಭೂತ ತತ್ವಗಳ ವಿರುದ್ಧವಾಗಿದೆ. ದಲಿತ ಸಮುದಾಯದ ಮಹಿಳೆಯರಿಗೆ ಅವಕಾಶವಿಲ್ಲ ಎಂಬ ಅವರ ಮಾತುಗಳು ಸಾಮಾಜಿಕ ನ್ಯಾಯಕ್ಕೆ ಧಕ್ಕೆಯಾಗಿದ್ದು, ಸಮಾನತೆಯ ಸಿದ್ಧಾಂತವನ್ನ ಅವಹೇಳನಗೊಳಿಸುವಂತಿವೆ ಎಂದು ಸಂಘಟನೆಯ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ವಿಶ್ವಗುರು ಬಸವಣ್ಣನವರ ಕುರಿತು ಅಪಮಾನಕಾರಿ ಪದಗಳನ್ನು ಬಳಸಿರುವ ಉದಾಹರಣೆಗಳನ್ನು ಕೂಡ ಸಂಘಟನೆಯವರು ಮುಂದಿಟ್ಟಿದ್ದಾರೆ. ಸಾಹಿತಿಗಳು ಮತ್ತು ಹೋರಾಟಗಾರರ ವಿರುದ್ಧ ತಿರಸ್ಕಾರವಾಗಿ ಮಾತನಾಡುವುದು ಯತ್ನಾಳರ ಚಾಳಿ. ಇವರ ವಿರುದ್ಧ ಸಾಕಷ್ಟು ಪ್ರಕರಣಗಳಿದ್ದರೂ ಜಿಲ್ಲಾಡಳಿತ ಮೌನ ವಹಿಸಿರುವುದು ಕಳವಳಕಾರಿ ಎಂದು ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪ್ರಕಟಣೆಯಲ್ಲಿ ರಾಜ್ಯಪಾಲರು ಕೂಡಲೇ ಯತ್ನಾಳರನ್ನ ಶಾಸಕ ಸ್ಥಾನದಿಂದ ವಜಾಗೊಳಿಸಿ ಸಂವಿಧಾನದ ಗೌರವವನ್ನ ಕಾಪಾಡಬೇಕೆಂಬ ಆಗ್ರಹ ಕೂಡ ವ್ಯಕ್ತಪಡಿಸಲಾಗಿದೆ. ಜೊತೆಗೆ ದಲಿತ ಸಮುದಾಯಕ್ಕೆ ಬಹಿರಂಗವಾಗಿ ಕ್ಷಮೆ ಕೇಳಬೇಕೆಂಬ ಬೇಡಿಕೆ ಮುಂದಿರಿಸಲಾಗಿದೆ. ಆಗ್ರಹಗಳನ್ನು ಪೂರೈಸದಿದ್ದಲ್ಲಿ ಮುದ್ದೇಬಿಹಾಳ ಪಟ್ಟಣದಲ್ಲಿ ಶಾಸಕ ಯತ್ನಾಳರ ಪ್ರತಿಕೃತಿ ದಹಿಸಿ ತೀವ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆಯನ್ನ ನೀಡಲಾಗಿದೆ. ಈ ಪ್ರತಿಭಟನೆಯಲ್ಲಿ ಹರೀಶ್ ನಾಟಿಕರ್, ಭಗವಂತ ಕಬಾಡೆ, ಪ್ರಕಾಶ್ ಸರೂರ್, ದೇವರಾಜ್ ಹಂಗರ್ಗಿ, ಪ್ರಶಾಂತ್ ಕಾಳೆ, ಸಂಗಮೇಶ್ ಲೇಬಗೇರಿ, ಆನಂದ್ ಮುದೂರು, ಬಸವರಾಜ ಚಲವಾದಿ, ಸಿದ್ದು ಚಲವಾದಿ, ಮಂಜುನಾಥ್ ತಿಳಿಗೋಳ, ಪರಶುರಾಮ ಮುರಾಳ್ ಮತ್ತಿತರರು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು. ಬ್ಯೂರೋ ರಿಪೋರ್ಟರ್ ಶಿವರಾಜ್ ಸುಗಾರ್, ಮುದ್ದೇಬಿಹಾಳ. 22/9/2025 ಸೋಮವಾರ ದಿವಸ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಮುದ್ದೇಬಿಹಾಳ ತಾಲೂಕಿನಲ್ಲಿ ಬಸವನಗೌಡ ಯತ್ನಾಳ್ ಪಾಟೀಲ್ ಏನು ದಲಿತ ವಿರೋಧಿ ಹೇಳಿಕೆಯನ್ನು ನೀಡಿ ಇಡೀ ನಮ್ಮ ದಲಿತ ಸಮುದಾಯದ ಹೆಣ್ಣು ಮಕ್ಕಳ ಮೇಲೆ ಅವಮಾನ ಮಾಡಿದ್ದಾರೆ. ಇದನ್ನು ಖಂಡಿಸಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ಎಲ್ಲ ನಮ್ಮ ದಲಿತ ಮುಖಂಡರು, ದಲಿತ ಸಮಾಜದ ಹೆಣ್ಣು ಮಕ್ಕಳು ಮತ್ತು ಎಲ್ಲರೂ ಸೇರಿಕೊಂಡು ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತೇಳಿ ಈ ಒಂದು ವೇದಿಕೆ ಮುಖಾಂತರ ಕೇಳ್ಕೊತೀವಿ. ಏನು ವಿಜಯಪುರದ ಶಾಸಕರಾದಂಥ ಬಸವನಗೌಡ ಯತ್ನಾಳ್ ಪಾಟೀಲ್ ಅವರು ಏನು ದಲಿತ ವಿರೋಧಿ ಹೇಳಿಕೆಯನ್ನು ನೀಡಿರುವುದನ್ನು ಖಂಡಿಸಿ ಸೋಮವಾರ ದಿವಸ 22/9/2025 ಬೃಹತ್ ಪ್ರತಿಭಟನೆ ಮೂಲಕ ಅವರಿಗೆ ಎಚ್ಚರಿಕೆ ಗಂಟೆಯನ್ನು ನೀಡುವುದರ ಮೂಲಕ ದಲಿತರನ್ನು ಅಪಮಾನಿಸಿದರೆ ಏನಾಗುತ್ತದೆ ಅನ್ನೋ ನಿಟ್ಟಿನಲ್ಲಿ ಅವರಿಗೆ ತಕ್ಕ ಉತ್ತರವನ್ನು ಕೊಡ್ತಾ ಇದ್ದೀವಿ. ದಲಿತ ಪರ ಸಂಘಟನೆಗಳು, ಜನಪರ ಸಂಘಟನೆಗಳು ಮತ್ತು ಸಹಕಾರ ಸಂಘಟನೆಗಳು, ಇವೆಲ್ಲ ಮಹಿಳಾ ಸಂಘಟನೆಗಳು, ಇವೆಲ್ಲ ಮುಖಂಡರು ಭಾಗವಹಿಸಿ ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕೇಳ್ತಾರೆ. ಏನು ಬಿಜಾಪುರ ಜಿಲ್ಲೆಯ ಶಾಸಕರಾಗಿರ್ತಕ್ಕಂಥ ಯತ್ನಾಳ್ ಪಾಟೀಲ್ ಅವರು ಒಂದು ಹೇಳಿಕೆ ಕೊಡ್ತಾರೆ. ಹೇಳಿಕೆ ವಿಚಾರ ಏನಂದರೆ, ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ಏನು ಬಾನು ಮುಸ್ತಾಕ್ ಅನ್ನತಕ್ಕಂಥ ಹೆಣ್ಣು ಮಗಳನ್ನ ದಸರಾ ಕಾರ್ಯಕ್ರಮವನ್ನು ಅವರಿಗೆ ಉದ್ಘಾಟನೆಯನ್ನು ಆಯ್ಕೆ ಮಾಡಿರ್ತಾರೆ. ಆ ಉದ್ಘಾಟನೆ ವಿಚಾರವನ್ನು ಕುರಿತು ಯತ್ನಾಳ್ ಪಾಟೀಲ್ ಅವರು ಒಂದು ವಿವಾದಾತ್ಮಕ ಹೇಳಿಕೆ ಕೊಡ್ತಾರೆ. ಏನು ಅಲ್ಪಸಂಖ್ಯಾತರು ಸನಾತನ ಧರ್ಮದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿ ಸಮಾನತೆ ಇಲ್ಲ. ಈಗ ದಲಿತರನ್ನು ಮತ್ತು ಅಲ್ಪಸಂಖ್ಯಾತರಿಗೆ ದಸರಾ ಉತ್ಸವದಲ್ಲಿ ಯಾವುದೇ ರೀತಿಯಾಗಿ ಅವ್ರನ್ನ ಚಾಮುಂಡಿ ತಾಯಿಗೆ ಪುಷ್ಪ ಅರ್ಚನೆ ಮಾಡಕ್ಕೆ ನಾವು ಬಿಡುವುದಿಲ್ಲ. ಹೆಂಗೆ ಮಾಡ್ತಾರ ನೋಡೋಮು ದಲಿತ ಹೆಣ್ಣು ಮಕ್ಕಳನ್ನ ಹೀನವಾಗಿ ಮಾತಾಡ್ತಕ್ಕಂಥ ಯತ್ನಾಳ್ ಪಾಟೀಲ್ ಅವ್ರಿಗೆ ದಿನಾಂಕ 22/9/2025 ಸೋಮವಾರ ದಿವಸ ವಿವಿಧ ದಲಿತ ಪರ ಸಂಘಟನೆ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಈ ಪ್ರತಿಭಟನೆ ಹೋರಾಟದಲ್ಲಿ ಪ್ರಗತಿಪರ, ದಲಿತ ಪರ ಮತ್ತು ಸಂಘಟನೆಯಲ್ಲಿ ಪಾಲ್ಗೊಂಡು ಈ ಹೋರಾಟವನ್ನು ಯಶಸ್ವಿ ಮಾಡೋಣ ಎಂದು ಹೇಳುತ್ತಾ ನನಗೆ ಎರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್. ಪತ್ರಿಕಾಗೋಷ್ಠಿಯ
ಉದ್ದೇಶ ಈಗಾಗಲೇ ನನ್ನ ಸ್ನೇಹಿತರು ಕೂಡ ಹೇಳಿದರು. 22/9/2025 ಬೆಳಗ್ಗೆ 10:30 ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿ ಹತ್ತಿರದಿಂದ ಪ್ರಾರಂಭವಾಗಿ ನಗರದ ಬಸವೇಶ್ವರ ವೃತ್ತದವರೆಗೆ ಒಂದು ಬೃಹತ್ ಪ್ರತಿಭಟನೆ ಮೆರವಣಿಗೆಯನ್ನು ನಾವು ಹಮ್ಮಿಕೊಂಡಿದ್ದು. ಈ ಪ್ರತಿಭಟನೆಯ ಉದ್ದೇಶ ಇವತ್ತ ಜಾತಿವಾದಿ ಹಿಂದುತ್ವವಾದಿ ಅನ್ನುವಂಥ ಒಬ್ಬ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ ಇವರು ಯಾವ ಜಾತಿ ಇವ್ರಿಗೆ ಬೇಕಾಗ್ಯದ, ಇವ್ನು ಯಾವ ಜಾತಿ ಅವನು ನನ್ನದೇ ಗೊತ್ತಾಗಲ್ದು ನಮಗೆ. ಈ ಹಿಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಂವಿಧಾನವನ್ನು ತಿರುಚಬೇಕು, ಈ ಸಂವಿಧಾನವನ್ನೇ ತೆಗಿಬೇಕು, ಮನುವಾದಿಯ ಒಂದು ಸಂಸ್ಕೃತಿಯನ್ನು ಅನುಸರಿಸ್ತಕ್ಕಂಥ ಬಸನಗೌಡ ಪಾಟೀಲ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಬಗ್ಗೆ ಮಾತಾಡಿದ್ರು. ತದನಂತರ ಬಾಬಾ ಸಾಹೇಬ್ರ ಫೋಟೋ ಎದೆ ಮ್ಯಾಗ ಇಟ್ಕೊಂಡು ತಲೆ ಮ್ಯಾಗ ಇಟ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರದೇ ಹೋಗಿದ್ರೆ ನಾವು ಎಲ್ಲಿರ್ತಿದ್ದೀವಿ ಅಂತ ಮಾತನ್ನು ಕೂಡ ಹೇಳಿದರು. ಒಂದು ಕಡೆ ಹೊಗಳ್ತಾರೆ, ಇನ್ನೊಂದು ಕಡೆ ತೆಗಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇದಕ್ಕೆ ಪ್ರತಿಫಲವಾಗಿ ವಿವಿಧ ದಲಿತರ ಸಂಘಟನೆಗಳ ಮುಖಂಡರುಗಳು, ಸಂಘಟನೆ ಎಲ್ಲ ಪದಾಧಿಕಾರಿಗಳು ಅನೇಕ ರೀತಿಯಾಗಿ ಅವರ ವಿರುದ್ಧ ಹೋರಾಟವನ್ನು ಕೂಡ ಮಾಡಿದ್ದೀವಿ ನಾವು. ಈಗ ಮೈಸೂರು ದಸರಾ ಒಂದು ಉತ್ಸವದಲ್ಲಿ ಬಾನು ಮುಸ್ತಾಕ್ ಅನ್ನುವಂಥ ಮುಸ್ಲಿಂ ಮಹಿಳೆಗೆ ನಿಮಗೆ ಪೂಜೆ ಮಾಡೋಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಹೇಳಿಕೆ ಕೊಡ್ತಾ ಏನಂತ ಹೇಳಿದ್ರು, ಇವರು ದಲಿತ ಮಹಿಳೆಗೂ ಕೂಡ ಅವಕಾಶ ಇಲ್ಲ ಅಂತ ಹೇಳಿದರು. ನೀನೇನು ಬ್ರಾಹ್ಮಣತ್ವನೋ ಏನ ಹಿಂದೂ? ನೀನು ಬ್ರಾಹ್ಮಣನೂ ಅಲ್ಲ, ಹಿಂದೂನೂ ಅಲ್ಲ. ನೀನು ಒಂದು ಕೆಟಗರಿಯಲ್ಲಿ ಆರಿಸಿ ಬರ್ತಕ್ಕಂಥ ಒಬ್ಬ ಮನುಷ್ಯ. ನೀನು ಬಸನಗೌಡ ಪಾಟೀಲ್ ಯತ್ನಾಳ, ನಿನ್ನ ಹರಕು ಬಾಯಿ ಬಿಟ್ಟುಬಿಡು. ಇಲ್ಲಿ ನಿನ್ನ ಹರಕು ಬಾಯಿಯಿಂದ ನೀನೇನಾದರೂ ಹೊರಸಿ ಶಬ್ದ ದಲಿತರ ಬಗ್ಗೆ ಮಾತನಾಡಿದರೆ ನಿನಗೆ ತಕ್ಕ ಶಾಸ್ತಿ ಮಾಡ್ತೀವಿ. ಮಿಸ್ಟರ್ ಬಸನಗೌಡ ಪಾಟೀಲ್, ನೀನು ದಲಿತರು ಓಟ್ ಹಾಕಿಲ್ಲ, ನಿನಗೆ ದಲಿತರು ಓಟ್ ಹಾಕಿಲ್ವಾ ನಿನಗೆ? ನೀನು ಅದಕ್ಕಂತಲೇ ಇವತ್ತು BJP ಪಾರ್ಟಿಯಿಂದ ನಿನಗ ಒದ್ದು ಹೊರಗೆ ಹಾಕೋದು ನಿನ್ನ ನಾಚಿಕೆ ಬರಲಿಲ್ಲ. ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಮುಸ್ಲಿಂ ಸಮಾಜದವರು ನಿನ್ನ ವಿರುದ್ಧ ಸ್ಟ್ರೈಕ್ ಮಾಡಿ ಅವಹೇಳನಕಾರಿ ಮಾಡಿದ್ರು, ನಿನ್ನ ನಾಚಿಕೆ ಬರಲಿಲ್ಲ. ಈಗ ದಲಿತರ ಬಗ್ಗೆ ಮಾತಾಡ್ತಿದ್ದೀಯಲ್ಲ ನೀನು ಹಗುರವಾಗಿ. ಈ ರಾಜ್ಯದಲ್ಲಿ ನಾವು ದಲಿತರು ಅತ್ಯಂತ ಹೆಚ್ಚು ಮತದಾರರಿದ್ದೀವಿ. ನಾವು ನಿನ್ನ ಜನಸಂಖ್ಯೆ ಏಟೈತಿ, ನಿನ್ನ ಜನಸಂಖ್ಯೆಯವರೇ ನಿನಗೆ ಓಟ್ ಹಾಕೋದಿಲ್ಲ. ಅಂಥದ್ರೊಳಗೆ ನೀವು ದಲಿತರ ಬಗ್ಗೆ ಮಾತಾಡ್ತಿದ್ದೀಯಲ್ಲ ಬಸನಗೌಡ ಪಾಟೀಲ್ ಯತ್ನಾಳ, ನಿನ್ನ ಹರಕ ಬಾಯಿಯನ್ನು ಬಿಟ್ಟು ಬಿಡು. ನೀನೇನು ಮಾತಾಡ್ತಿದ್ದೀಯ? ನಿನ್ಕಿಂತ ಅಪ್ಪನಂಗೆ ನಾವು ಮಾತಾಡೋರಿದ್ದೀವಿ. ನಮ್ಮಲ್ಲಿ ರಾಜಕಾರಣ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸತ್ತತ್ವ ಸಿದ್ಧಾಂತದ ಅಡಿಯಲ್ಲಿ ಬಂದು ನಿನ್ನ ಹಾಗೆ ಮಾತನಾಡಲಿಕ್ಕೆ ನಮಗೆ ಬರೋದಿಲ್ಲ ಅಂತ ತಿಳ್ಕೊಬೇಡ. ನಾವು ಬರ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ. ನಿನಗೆ ತಕ್ಕ ಶಾಸ್ತ್ರಿ. ನೀನೇನು ಪಾರ್ಟಿ ಚೇಂಜ್ ಮಾಡ್ತೀಯ, ಪಾರ್ಟಿ ಯಾರೀ ನಿನಗೆ ಓಟ್ ಹಾಕ್ತಾರ? ನಿನಗೆ ಯಾರೀ? ನಿನಗೆ 2-3 ಸಲ ಬಿದ್ದಲ್ಲ. ನೀನು JDSದಾಗ ಓದಿ ಮುಖಭಂಗಾಯ್ತು. ಕಾಂಗ್ರೆಸ್ನಾಗ ಬರೋಕ್ಕಂತೂ ನಿನಗೆ ಅವಕಾಶನೇ ಇಲ್ಲ. ಯಾಕೆ ಅವಕಾಶ ಇಲ್ಲ ಅಂದ್ರೆ ನೀ ಕಾಂಗ್ರೆಸ್ನಾಗ ಅವಕಾಶ ಕೊಟ್ಟರು ಬರೋ ಮಗನ ನೀನು. ಆದ್ರೆ ನೀನು ಕಾಂಗ್ರೆಸ್ನವ್ರು ಅವಕಾಶ ಕೊಡಲ್ಲ. ನೀ ಕೋಮುವಾದಿ ಅದಿ. BJP ಅವರು ಅವಕಾಶ ಕೊಟ್ಟು ನೋಡಿದ್ರೆ ನಿನ್ಗೆ ಉಚ್ಚಾಟನೆ ಮಾಡಿದ್ರೆ ಮೊದಲೊಮ್ಮೆ ಉಚ್ಚಾಟನೆ ಮಾಡಿ ಮತ್ತೆ ಅದೇ ನಿನ್ನ ಹರಕು ಬಾಯಿ ತೋರಿಸಿಲ್ಲ. ನೀನು ಒದ್ದು ಹೊರಗೆ ಹಾಕಿದ್ರಲ್ಪ ಬಸನಗೌಡ ಪಾಟೀಲ್ ಯತ್ನಾಳ. ನೀನು ನಾಚಿಕೆ ಆಗಲ್ವಾ ನಿನಗೆ? ಇವನಿಗೆ ಓಟ್ ಹಾಕೋದು ಒಂದೇ, ನಾವು ಒಂದು ಸುಸೈಡ್ ಮಾಡ್ಕೊಳ್ಳೋದು ಒಂದೇ ಅಂತ ಪರಿಸ್ಥಿತಿ ಬಂದು ಒದಗ್ಯದ ಇವತ್ತು ನಮ್ಮ ಬಿಜಾಪುರದ ನಗರದ ಇವರಿಗೆ ಜನರಿಗೆ. ನಿನಗೆ ಓಟ್ ಹಾಕಿ ನಿನ್ನ ಆರಿಸಿ ತಂದು ನಿನ್ನ ಕಡೆಯಿಂದ ಹೊಲಸ ಬೇಗಳವನ್ನು ಕೇಳ್ತಾರೆ. ನೀವು ಬಸವಣ್ಣನ ಮಾತೆತ್ತಿದ್ರೆ ಬಸವಣ್ಣನ ನಾಡಿನವನು, ನೀನು ಬಸವಣ್ಣ ನಾಡಿನವರಾದ್ರೆ ನೀನು ಹೀಗೆ ಮಾತನಾಡ್ತಿದ್ದೀಯಾ? ನಿನಗೆ ಬಸವಣ್ಣನ ತತ್ವ ಸಿದ್ಧಾಂತಗಳು ಗೊತ್ತಾ? ಬುದ್ಧನ ತತ್ವ ಸಿದ್ಧಾಂತಗಳು ಗೊತ್ತಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಗೊತ್ತಾ? ನೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಆರಿಸಿ ಬರ್ತಕ್ಕಂಥ ಮನುಷ್ಯ ನೀನು. ಜಮ್ಮು ಕಾಶ್ಮೀರದೊಳಗೆ ನಿನಗೆ ಉಗ್ರ ಇದು ನಡೆದಾಗ ಯಾರನ್ನ ಕಳಿಸಿದ್ದಪ್ಪ? ನಿಮ್ಮ ಅಣ್ಣ ತಮ್ಮರು ಕಳಿಸಿದೆ, ನಿನ್ನ ಮಂದಿ ಮಕ್ಕಳು ಕಳಿಸಿದೆ. ಯಾರು ಮಿಲಿಟರಿ ಒಳಗೆ ಯಾರಿದ್ರು ಹೇಳಪ್ಪ? ಹಿಂದುಳಿದವರು, ಅಲ್ಪಸಂಖ್ಯಾತರು, ದಲಿತರೇ ಇದ್ರಲ್ಲಪ್ಪ. ನೀ ಅದ್ರ ಬಗ್ಗೆ ಮಾತಾಡು.
ಬಸವನಗೌಡ ಪಾಟೀಲ್ ಯತ್ನಾಳ, ನೀ ದಲಿತರ ಬಗ್ಗೆ ಮಾತಾಡಿದ್ರೆ ಎಂದೂ ಬಿಡಲ್ಲ. ರಕ್ತ ಚೆಲ್ಲಿ ಆದ್ರೂ ನಿನ್ನ ರಕ್ತವನ್ನು ತೆಗೆದುಕೊಳ್ಳದೆ ಬಿಡುದಿಲ್ಲ. ನಾವು ರಕ್ತವನ್ನು ತೆಗೆದುಕೊಳ್ಳದೆ ಬಿಡುದಿಲ್ಲ ಅನ್ನೋದಕ್ಕೇನೋ ನಿನ್ನ ಕೆಡವೆ ತೀರ್ತೀವಿ, ನೀನು ಬೀಳಿಸ್ತೀವಿ. ಈಗ 2 ಸಲ ನಿನ್ನ ಪನಿಷ್ಮೆಂಟ್ ಕೊಟ್ಟಿವಿ. ನೀನು ಯಾವ ರೀತಿಯಾಗಿ ಮಾತಾಡ್ತೀಯ ಅನ್ನೋದು ಮೊದಲು ತಿಳಿದುಕೊಂಡು ಮಾತಾಡು. ನೀನು ಮೊದಲೇ ಅವಿದ್ಯಾವಂತ ಅಂತ ಅನಿಸುತ್ತೆ ನನಗೆ. ನೀನೆಲ್ಲೋ ಯಾವುದೋ ಒಂದು ಬೈಪಾಸ್ ರಸ್ತಾಗ ಹೋಗಿ ನೀನು BS ಸರ್ಟಿಫಿಕೇಟ್ ತೊಗೊಂಡು ಬಂದಿರಬೇಕು. ನೀನು ಅವಿದ್ಯಾವಂತ. ನಿನ್ನ ಹತ್ರ ಗರ್ವ ಇದೆ, ನಾನನ್ನೋದು ಗರ್ವ ಇದೆ ನೀನು. ಅದಕ್ಕೆ ಬಸವಣ್ಣ ನಾನೆಂಬುದು ನರಕಕ್ಕೆ ಪ್ರಾಪ್ತಿ ಅಂತ ಹೇಳಿದಾರಲ್ಲ, ಬಸವಣ್ಣನವ್ರ ವಚನ ಕೇಳಿದ್ಯಲ್ಪ ಬಸವಗೌಡ ಪಾಟೀಲ್ ಯತ್ನಾಳ್. ನಿನ್ನ ವಿರುದ್ಧ ಇಡೀ ರಾಜ್ಯದಂತೆ ಹೋರಾಟ ನಡೆದಿದೆ. ದಲಿತ ಸಂಘರ್ಷ ಸಮಿತಿಯ ನೀವು ದಲಿತ ಮಹಿಳೆಗೆ ಅಪಮಾನ ಮಾಡಿದ್ಯಾ ನೀನು. ಏನು ದಲಿತರು ಒಬ್ಬ ಹೆಣ್ಮಗಳು ಕೂಡ ಸನಾತನ ಧರ್ಮದವರು ನೀವು ಬರಬಾರ್ದು ಅಂತ ಹೇಳ್ತಾ ಇದ್ದೀಯಲ್ಲ ನೀನು. ಹಂಗಂದ್ರೆ ನಿಮ್ಮ ಮನ್ಯಾಗ ನಿಮ್ಮ ಹೆಣ್ಮಕ್ಳ ನಿನ್ನರ ಕರ್ಕೊಂಡು ಮಾಡಿಸ್ಬಿಡಪ್ಪ. ಮಹಿಷಾಸುರ ಯಾರು? ಒಬ್ಬ ದಲಿತ ಮಹಾರಾಜ ಅವನು. ಮಹಿಷಾಸುರನ ಹೆಸರು ಬಂದಿದ್ದೆ ಮೈಸೂರಿಗೆ. ಇದನ್ನು ಮರ್ತು ಬಿಟ್ಟೇನಪ್ಪ ಬಸವನಗೌಡ ಯತ್ನಾಳ್ ಪಾಟೀಲ. ನೀನು ಮೊದಲು ವಿಜೃಂಭಣೆಯಿಂದ ಜಾತ್ರೆ ನಡೆಯುವುದು, ಇದು ಸಮಾವೇಶ ನಡೆಯುವುದು, ಅಲ್ಲಿ ಏನ್ ನಡೀತಕ್ಕಂಥ ಕಾರ್ಯಕ್ರಮ ಮಹಿಷಾಸುರನ ಮೊದಲ ಪೂಜೆ ಆದ ನಂತರ ನಡೀತದ. ಅದು ಏನಂತಂದ್ರೆ ಮೈಸೂರದು. ನೀನು ಮೈಸೂರು ಅನ್ನುವಂಥ ಶಬ್ದನೇ ಗೊತ್ತಿಲ್ಲಲ್ಲ ನಿನ್ಗ. ಮೈಸೂರನ್ನು ಯಾರು ಹುಟ್ಟಾಕಿದವರು? ಮೈಸೂರು ಅನ್ನುವಂಥ ಶಬ್ದಗಳು ಬಂದಿದ್ಯಾರು? ಈ ದಲಿತರು, ಈ ದೇಶದ ಮೂಲ ನಿವಾಸಿಗಳು ನಾವು. ನೀನ್ಯಾವ ಮೂಲ ನಿವಾಸಿಯೋ ನೀನು? ನೀ ದಲಿತರ ಬಗ್ಗೆ ಮಾತಾಡ್ತಿದ್ದ, ದಲಿತರ ಹೆಣ್ಣು ಮಕ್ಕಳ ಬಗ್ಗೆ ಅವೇಚ್ಯವಾಗಿ ಮಾತಾಡ್ತಿದ್ದೆಲ್ಲ ನೀನು. ಇದು ನಾಚಿಕೆ ಪಡಬೇಕು. ನೀನು ವಿಧಾನಸೌಧದ ಸದಸ್ಯನಾಗಿ ನಿನ್ನನ್ನು ಹೊರಗೆ ಹಾಕುವವರೆಗೂ ನಾವು ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ಮುದ್ದೇಬೇಳೆ ತಾಲೂಕಿನಿಂದ ಸೋಮವಾರ ದಿವಸ 22ನೇ ತಾರೀಕು ದಿವಸ ಉಗ್ರವಾದ ಪ್ರತಿಭಟನೆ ಮಾಡಿ ನಿನ್ನ ಪ್ರಕೃತಿ ದಹನ ಮಾಡ್ತೀವಿ ಅನ್ನೋಂಥ ಎಚ್ಚರಿಕೆಯನ್ನು ಕೊಟ್ಟು ಮುಂದಿನ ದಿನಮಾನದ ಹೋರಾಟದಲ್ಲಿ ಇನ್ನೂ 4 ಹಂತದ ಮಾಡ್ತೀವಿ. ನೀ ಕೆಳಗಿರುವವರೆಗೂ ನಾವು ಮಳೆ ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ಪತ್ರಿಕಾ ಮಾಧ್ಯಮ ಸ್ನೇಹಿತರ ಮುಂದೆ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ.